ನಮ್ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ಅಂಡ್ ರಚಿ, ವೆಲ್ಕಮ್. ಮಾಜಿ ಗುರುಗಳೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾಪೇ ಕೊಡದೆ ನಕ್ಸೋ ಅಂತ ನಮ್ಮ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ತಡ ಮಾಡದೆ ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡೋಣ. ವಿಧಿ ಮತ್ತು ಅದೃಷ್ಟ, ಇದೆರಡರಲ್ಲಿ ಏನ್ ಡಿಫ್ರೆನ್ಸ್? ಸ್ವಾಮೀಜಿ ನಮ್ ಸೆಟ್ಟಿಗೆ ಬಂದಿರೋದು ವಿಧಿ. ಇನ್ನೊಂದು ಗಂಟೆ ನಾವ್ ಸಹಿಸ್ಕೊಂಡ್ರೆ ಅವ್ರು ಹೊರಟೋಗ್ಬಿಡ್ತಾರಲ್ಲ ಅನ್ನೋದು ಅದೃಷ್ಟ. ಗುರುಗಳೇ, ತಮಾಷೆಗಂದೆ, ಬೇಜಾರ್ ಮಾಡ್ಕೋಬೇಡಿ. ಈಗ ಅದೃಷ್ಟದ ಬಗ್ಗೆನೆ ಒಂದ್ ಸ್ಕಿಟ್ ರೆಡಿ ಆಗಿದೆ, ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಬರ್ಲಿ ಜರದ ಚಪ್ಪಾಳೆ. 500 ರೂಪೀಸ್. ವಾವ್, ಇಷ್ಟು ಜನ ಓಡಾಡಿದ್ದಾರೆ, ಇಷ್ಟು ಜನ ಕೂತ್ಕೊಂಡಿದ್ದಾರೆ, ಯಾರಿಗೂ ಸಿಗದೆ ಇರೋ 500 ರೂಪಾಯಿ ನನಗೆ ಸಿಕ್ಕಿದೆ ಅಂದ್ರೆ ನಾನು ಎಂತ ಅದೃಷ್ಟವಂತ ಇರ್ಬೋದು. ಲೇ, ಅದು ಅದೃಷ್ಟ ಅಲ್ಲ ಕಣ, ಈಗ ಅದೇನೋ ಕಿಸ್ತಲ್ಲ, ಇಲ್ಲಿ ಯಾರ 500 ರೂಪಾಯಿ ಮುಯಿ ಹಾಕಿರ್ಬೇಕು. ಥ್ಯಾಂಕ್ ಯು. ನೀನ್ ಇಷ್ಟು ದಿನ ಸ್ಟೇಜ್ ಮೇಲೆ ಹಿಂಗೆಲ್ಲ ಕಿಸ್ತರು ಒಬ್ಬ ನನ್ನ ಮಗನ 5 ರೂಪಾಯಿನೂ ಕೊಡ್ಲಿಲ್ಲ ನಿಂಗೆ. ಯಾರು ಬೆಲೆ ಕಟ್ಟಕ್ ಆಗ್ತಾ ಇರೋದು ಕಣ, ಬೆಲೆ ಕಟ್ಟಕ್ ಆಗ್ತಾ ಇರೋದು. ನಿನಗೆ ಬೆಲೆನೇ ಇಲ್ಲ ಬಿಡು, ಆ ಮಾತು ಬೆಲೆ ಬಿಡು. ನನಗೆ 500 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ನಾನೆಂತ ಅದೃಷ್ಟವಂತ ಇರ್ಬೋದು. ಅಷ್ಟೇ ಯಾಕೆ, ಇವ್ರಿನ್ನೂ ಸಣ್ಣ ಪುಟ್ಟ ಪಾತ್ರ ಇವ್ರಿನ್ನೂ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಆದ್ರೆ ನಾನು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಅಷ್ಟೇ ಯಾಕೆ, ಇನ್ನೂ ಒಂದು 3 ಸಿನಿಮಾ ಸೈನಿಗೆ ರೆಡಿ ಇದಾವೆ. ಅಷ್ಟೇ ಅಲ್ಲ, ನಮ್ಮ ತಾತ 35 ಜನ ಮೊಮ್ಮಕ್ಕಳು, ಎಲ್ಲರಲ್ಲೂ ನಾನೇ ನಮ್ಮ ತಾತಗಿಷ್ಟ. ನಾನು ಎಷ್ಟು ಅದೃಷ್ಟವಂತ ಇರ್ಬೋದು. ಇದೆಲ್ಲ ಆಗಿದ್ದು ಯಾವಾಗ ಗೊತ್ತಾ? ನಿನ್ನೆ ನಮ್ಮ ಬ್ರೋಕರ್ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಹುಡುಗಿ ಫಿಕ್ಸ್ ಮಾಡಿದ್ದೀನಿ ಅಂದ. ಅದೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಆ ಹುಡುಗಿ ಇನ್ನೆಂತ ಅದೃಷ್ಟವಂತ ಇರ್ಬೋದಲ್ವಾ? ಇವರೆಲ್ಲ ಹಂಗ್ ಮಾಡಿಟ್ಟಿದ್ದಾರೆ ಮೇಡಮ್ ಈಗ ಸದ್ಯಕ್ಕೆ. ಈ ಅದೃಷ್ಟವಂತನಿಗೆ ಎಂತ ಅದೃಷ್ಟವಂತೆ ಸಿಗ್ತಾಳತ್ತ ನೋಡೋಣ. ಹಲೋ, ಯಾರಾದ್ರೂ ಇದ್ದಾರಾ? ಓ ಹಾಯ್, ಯಾರು ನೀವು? ನಾವು ಬ್ರೋಕರ್ ಹೇಳಿ ಕಳ್ಸಿದ್ರಲ್ಲ. ಟೀ ಕುಡಿತೀರಾ? ಬರ್ತಾ ಕುಡ್ದಿರ್ತೀರಾ ಬಿಡಿ. ಮತ್ತೆ ಏನ್ ಮಾಡ್ಕೊಂಡಿರೋದು? ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಂಬೋಕೆ ಆಗಲ್ಲ, ನಂಬಲೇಬೇಕು. ಜೊತೆಗೆ ಒಂದು ಡೈರಿ ಇದೆ. ಯಾವ ಫೋನ್ ಡೈರಿನ? ಹಾಲಿನ ಡೈರಿ. ಹೌದು. ನಿಮ್ಮ ಮಗಳು ಎಲ್ಲಿವರೆಗೂ ಓದಿದ್ದಾಳೆ? ಎಕ್ಸಾಮ್ ಟೈಮಲ್ಲಿ ಮಲಗೋವರೆಗೂ ಓದಿದ್ದಾಳೆ. ನೀವು? ನಾವು ಮಲಗಿದ ಮೇಲೆ ಓದಿದ್ದೀವಿ. ಹೌದು. ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಾನು, ನನ್ನ ಮಗಳು. ಹೌದಾ? ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ ಬೆಳಿಗ್ಗೆ ಉಪ್ಪಿನಕಾಯಿ ತರ್ತೀನಿ ಅಂತ ಹೋಗಿದ್ಲು. ಬೆಳಿಗ್ಗೆ ಉಪ್ಪಿನಕಾಯಿ ತರಕ್ ಹೋದವಳು ಮಧ್ಯಾಹ್ನ ಆದ್ರೂ ಬಂದಿಲ್ವಾ? ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಿಗ್ಗೆ ಅಲ್ಲ, 20 ವರ್ಷದ ಹಿಂದೆ. ಆಮೇಲೆ ಗೊತ್ತಾಯ್ತು ಅವಳು ಉಪ್ಪಿನಕಾಯಿ ಮಾರೋರ್ ಜೊತೆ ಓಡೋಗಿದ್ದಾಳೆ ಅಂತ. ತಾವೇನ್ ಮಾಡಿದ್ರಿ? ಏನ್ ಮಾಡಕ್ಕಾಗತ್ತ, ನಾನೇ ಅಂಗಡಿಗೆ ಹೋಗಿ ಉಪ್ಪಿನಕಾಯಿ ತಂದೆ. ಯಾವ್ದೋ ನಾನ್ಸಿಂಗ್ ಫ್ಯಾಮಿಲಿ ಸರ್, ಇಲ್ಲಿ ಮದ್ವೆ ಆದ್ರೆ ಕಷ್ಟ, ಆದ್ರೂ ವರದಕ್ಷಿಣೆ ಸಿಕ್ಕರೆ ಟ್ರೈ ಮಾಡ್ಬೋದು. ವರದಕ್ಷಿಣೆ ಏನಾದ್ರು ಓಡೋಣ ಬಿಡಿ, ಅದಕ್ಕೇನಂತೆ. ನಮ್ದು 3 ಎಕರೆ ಜಮೀನಿದೆ, ಅದನ್ನೇ ಕೊಡಿ. ಅಲ್ಲಿಗೆ ನಾವೇ ಹೋಗಲ್ಲ. ಯಾಕೆ? ಅಲ್ಲಿ ಹಾವುಗಳಿದಾವೆ. ಹಂಗೆ ಅದ್ರ ಪಕ್ಕದಲ್ಲಿ ಒಂದು ಕೋಳಿ ಫಾರ್ಮ್ ಇದೆ, ಅದನ್ನೇ ಕೊಡಿ. ಕೊಟ್ವಲ್ಲ. ಯಾರಿಗೆ? ಸಾಲ ಮಾಡಿದವ್ರಿಗೆ. ಬೇಜಾರಾಗ್ಬೇಡಿ, ನನ್ನ ಮಗಳು ತುಂಬಾ ಅದೃಷ್ಟವಂತೆ. ಅವಳು ಯಾರ ಕೈ ಹಿಡಿತಾಳೋ ಆ ಮನೆಯಲ್ಲಿ ದವಸ ಧಾನ್ಯ ಚಿನ್ನಾಭರಣ ತುಂಬಿ ತುಳುಕುತ್ತೆ ಅಂತ ಅವಳು ಜಾತಕದಲ್ಲಿ ಹೇಳಿದ್ದಾರೆ. ತುಂಬಿ ಹರಿದಿರೋದು ನಾವು ಸಿಕ್ಕಾಪಟ್ಟೆ ನೋಡಿದೀವಿ, ಮೊದ್ಲು ಕರೆಸಿ ಗೊತ್ತಾಗುತ್ತೆ. ತೋರ್ಸೋಣ. ಅದಕ್ಕೇನಂತೆ? ಅಮ್ಮ ಲಕ್ಷ್ಮಿ. ಇವನು ಲಕ್ಷ್ಮಿ ಅಂದ್ರೆ ಒಳ್ಳೆ ಲಕ್ಷ್ಮೀ ನರಸಿಂಹ ಬಂದಂಗ್ ಬರ್ತಾನೆ. ಅವನು ಲಕ್ಷ್ಮೀ ನರಸಿಂಹ ಅಲ್ಲ, ಲಕ್ಷ್ಮೀ ವೆಂಕಟೇಶ್ವರ. ಏನಪ್ಪಾ ವೆಂಕಟೇಶ್ವರ? ಯಜಮಾನ್ರೆ, ನೀವ್ ಯಾವ ಬಾಯಿಂದ ಲಕ್ಷ್ಮಿ ಅಂತ ಕರೆದ್ರು ನಮ್ ತೋಟದ ಮನೇಲಿರೋ ಹಸು 2 ಅವಳಿ ಜವಳಿ ಕರು ಹಾಕ್ಬಿಡ್ತು. ಎಂತ ಸಿಹಿ ಸುದ್ದಿ! ನೋಡಿದ್ರ ಆದ್ರೆ ಲಕ್ಷ್ಮಿ ಅಂತ ಮಗಳು ನನಗಿಲ್ವಲ್ಲ ಅಂತ ಡೈಲಿ ಯೋಚನೆ ಮಾಡಿ 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 ನಾನು ತಲೆ ಕೂಲ್ ಉದ್ರಿ ಬಾಂಡ್ಲಿ ಆಗ್ತಿದ್ದೀನಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನೋಡಿದ್ರ ಐ ಕಾಂಟ್ ಬಿಲೀವ್ ದಿಸ್. ನೀವು ಮಾಡ್ಬೇಕಾಯ್ತ? ಅಮ್ಮ ಅಳಿಯಂದ್ರು ಬಂದಿದ್ದಾರೆ, ಒಂದ್ ಲೋಟ ಹಾಲು ತಗೊಂಬಾರಮ್ಮ. ಲಕ್ಷ್ಮಿ ನಿನ್ ಯಾವ ಬಾಯಿಂದ ಲಕ್ಷ್ಮಿ ಅಂದಣ್ಣ? ಲಾಟಿ ಟಿಕೆಟ್ ಅಲ್ಲಿ 5 ಲಕ್ಷ ರೂಪಾಯಿ ಲಕ್ಷ್ಮಿ ಬಂದ್ಬಿಡ್ತಲ್ಲಣ್ಣ. ಲಕ್ಷ್ಮಿ 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 ಇಲ್ಲೇನೋ ಮಾತುಕತೆ ನಡೀತಿದೆ, ನೀವು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನೋಡಿದ್ರ ಸರ್, ನಂಬಕ್ಕಾಗ್ತಾ ಇಲ್ಲ ಸರ್. ಬರೇ ಹೆಸರು ಕೇಳಿದ್ರೆ ಇಷ್ಟೊಂದು ಅದೃಷ್ಟ ಬಡಿತಾ ಇದೆ ಅಂದ್ರೆ ಇನ್ನು ಇವ್ರ ಜೊತೆ ಸಂಸಾರ ಮಾಡಿದ್ರೆ ಸ್ಯಾಂಡಲ್ವುಡ್, ಬಾಲಿವುಡ್, ಹಾಲಿವುಡ್ ಸೂಪರ್ ಸ್ಟಾರ್ ಆಗ್ಬೋದು. ಇಂಥ ಅದೃಷ್ಟವಂತೆ ನಂಗೆ ಬೇಕು. ಇದೇನು ಸರ್ ಇದು? ಲಕ್ಷ್ಮಿ ಅಂದ್ರೆ ಈ ಮಂಗಳಗೌರಿ ಸೀರಿಯಲ್ ಅಲ್ಲಿ ಇರೋ ಗೌರಿ ತರ ಇರ್ತಾಳೆ ಅನ್ಕೊಂಡೆ. ಇದೇನು ಪಂಜಾಬಿಂದ ಬಂದಿರೋ ಹಳೆ ಲಾರಿ ಇದ್ದಂಗಿದೆ.
ಏನ್ ತಗೊಂಬಂದೆ? ಹಾಲು. ಅವ್ರದ್ದು ಹಾಲಿನ ಡೈರಿನೇ ಇದೆ, ಕೊಡಿ. ಏಯ್ ಸಾಕ್ಬಿಡಿ. ಸ್ವಲ್ಪ ಮುಖ ಎತ್ತಿ ನೋಡಮ್ಮ. ಲಕ್ಷ್ಮಿ, ಲಕ್ಷ್ಮೀ ಮಹಾಲಕ್ಷ್ಮಿ, ಲಕ್ಷ್ಮೀ ಜಯಲಕ್ಷ್ಮಿ, ಲಕ್ಷ್ಮೀ ಶುಭ ಲಕ್ಷ್ಮಿ, ಇದ್ಯಾವ ಸರ್ ನಿಂಗ್ ಹುಡ್ಕೊಂಡ್ ಬರ್ತಾ ಇದೆ? ಮಹಾಲಕ್ಷ್ಮಿ ಎಲ್ಲಿದೆಯಮ್ಮ? ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಬುದ್ಧಿ, ದೇವಸ್ಥಾನದಲ್ಲಿ ನಾನು ಉರುಳು ಸೇವೆ ಮಾಡ್ತಿರುವಾಗ ನನ್ನ ಗಂಡ ನನ್ನ ಅಡಿಯಿಸಿಕೊಂಡು ಹಪ್ಪಳದ ತರ ಪ್ರೆಸ್ ಆಗಿ ಜೀವ ಸಾಕ್ಬಿಟ್ಟಿತ್ತು. ಅಷ್ಟನ್ನೇನ್ ಸ್ಮಶಾನದಲ್ಲಿ ನಾವು ಹೋಗಿ ಬೆಂಕಿ ಇಡಬೇಕು, ಅಷ್ಟರಲ್ಲಿ ನೀವು ಲಕ್ಷ್ಮಿ ಅಂತ ಕರೆದಿದ್ದಕ್ಕೆ ಆ ದೇಹದಲ್ಲಿ ಜೀವ ಟುಸ್ ಅಂತ ಬಂದ್ಬಿಡ್ತು. ಅಮ್ಮ ತಾಯಿ, ನನ್ನ ಮಾಂಗಲ್ಯ ಉಳಿಸಿದ ದೇವತೆ ಅಮ್ಮ ನೀನು, ದೇವತೆ. ಇದೆಲ್ಲ ನಿಜಾನ ಸರ್? ಅವರೇ ಬಂದು ಹೇಳ್ತಿದ್ದಾರೆ. ಜೀವಿತದಲ್ಲಿ ಏನು ಆಸೆ ಇಲ್ಲ, ಆದ್ರೆ ನನ್ನ ಗಂಡನ ಜೀವಕ್ಕೆ ಕುತ್ತಾಗಿರುವಂತಹ ಈ ದೊಡೂತಿ ದೇಹದಿಂದ ಮುಕ್ತಿ ಕೊಡಮ್ಮ. ಈ ಶಂಕರಿ ಧನ್ಯಳಾದ್ಲು. ಲಕ್ಷ್ಮೀ ಜಯಲಕ್ಷ್ಮಿ, ಲಕ್ಷ್ಮೀ ಶುಭ ಲಕ್ಷ್ಮಿ. ಏನ್ ಸರ್ ಇದು ಅದೃಷ್ಟ? ಇಂಥ ಚಾನ್ಸ್ ಮಿಸ್ ಮಾಡಬಾರ್ದು ಸರ್. ಇವ್ರೆ, ನಿಮ್ಗೆ ನಾನು ಓಕೆನಾ? ಅಕ್ಕಿ ಬೇಯ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಪಾತ್ರೆ ಆದ್ರೇನು ಕುಕ್ಕರ್ ಆದ್ರೇನು ಬೇಯ್ಯದೆ. ಅಪ್ಪ ಹೆಂಗ್ ಹೇಳ್ತಾರೋ ಹಂಗೆ. ಇದೇನಿದೆ ಹಿಂಗಿದೆ ವಾಯ್ಸ್? ನಡೆಯತ್ ನಮ್ಗೇನು. ಒಂಚೂರು ಆ ಕಡೆ ತಿರುಗಿ, ಹಂಗೆ ಇರಿ. ಇಲ್ಲಿ ನೋಡಿ. ಮದುವೆ ಆಯ್ತು. ನನ್ ಮನೇಲಿ ನನ್ ಮಗಳ ಮದುವೆಗೆ ನನಗೆ ಕರೀಲೇ ಇಲ್ಲ. ನೆಕ್ಸ್ಟ್ ಟೈಮ್ ಕರಿತೀನಿ, ಮಿಸ್ ಮಾಡಬಾರ್ದು. ಖಂಡಿತ ಆಶೀರ್ವಾದ ಮಾಡಿ. ಏನ್ ಮಾಡ್ತಿದ್ದೀರಾ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಆಶೀರ್ವಾದ. ಇನ್ಮೇಲೆ ಸುಖ ಸಂತೋಷ ನೆಮ್ಮದಿಯಿಂದ ನಗುನಗ್ತಾ ಬಾಳಮ್ಮ. ಲಕ್ಷ್ಮಿ ಯಜಮಾನ್ರೆ. ಮಾವ, ನಿಮ್ದು ಯಾವ್ದೋ ಹಳೆ ಸೆಟಪ್ ಬಂದಿದೆ ನೋಡು. ಅಲ್ಲ, ನನ್ನ ಹೊಸ ಗೆಟಪ್. ವೆಂಕಟೇಶ್ವರ, ಏನೋ ಇದು? ಯಜಮಾನ್ರೆ, ಈಗ ಹೋಗ್ಬೇಕಾದ್ರೆ ತಲೆಯಲ್ಲಿ ಕೂದ್ಲಿರ್ಲಿಲ್ಲ. ನೀವ್ ಯಾವ ಬಾಯಿಂದ ಲಕ್ಷ್ಮಿ ಅಂದ್ರು ನೋಡಿ, ಎಷ್ಟು ತಲೆ ಕೂದಲು ಬಂದ್ಬಿಟ್ಟಿದೆ. ಇದೆಂಗೋ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಜಾಸ್ತಿ ಜೋರಾಗಿ ಲಕ್ಷ್ಮಿ ಲಕ್ಷ್ಮಿ ಅನ್ಬೇಡ. ಬಾಯ್ಲೆ, ಜಾಸ್ತಿ ಜೋರಾಗಿ ಲಕ್ಷ್ಮಿ ಲಕ್ಷ್ಮಿ ಅನ್ಬೇಡ. ಯಾಕೆ? ಮೈ ತುಂಬಾ ಕೂದಲು ಬಂದು ಕರಡಿ ಆಗ್ಬಿಡ್ತೀಯ. ಮಾವ, ಮದುವೆ ಆಯ್ತಲ್ಲ, ಮಗಳನ್ನ ಕಳಿಸ್ಕೊಟ್ಟು ಬಿಡಿ. ಕಳ್ಸಲ್ಲ, ನೀವೇ ಇಲ್ಲಿದ್ ಬಿಡಿ. ನಾನು ತೀರ್ಕೊಂಡು ಹೋಗ್ಬಿಡ್ತೀನಿ. ಇಷ್ಟಕ್ಕೆಲ್ಲ ಯಾಕೆ ತೀರ್ಕೊಂಡು ಹೋಗ್ತೀರಾ? ತೀರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಯ್ತೀನಿ ಅಂತ ಹೇಳಿಲ್ಲ. ಹಿಂಗಿದ್ದೋನು ಹಿಂಗ್ ತೀರ್ಕೊಂಡು ಹೋಗ್ತೀನಿ ಅಂತ. ತೀರ್ಕೊಂಡು ಎಲ್ಲಿ ಹೋಗ್ತೀರಾ? ನಾನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ವರ ತಗೊಂಡು ಬರ್ತೀನಿ. ವರ ಸಿಗ್ಲಿಲ್ಲ ಅಂದ್ರೆ ಮಲ್ಲಿಕ ಇದ್ದಾಳಲ್ಲ. ಮದುವೆ ಏನೋ ಆಗೋಯ್ತು, ಒಳಗಡೆ ಹೋಗಿ ಹಾಲು ತಗೊಂಬ. ಸರ್, ಯಾರಿಗೂ ಸೆಟ್ ಆಗದಿರೋ ಹುಡುಗಿ ನನಗೆ ಸೆಟ್ ಆಗಿದ್ದಾಳೆ ಅಂದ್ರೆ ನಾನು ಎಂತ ಅದೃಷ್ಟವಂತ ಇರ್ಬೋದು. ಹಲೋ, ಚಿಲ್ಲರೇನ್ರಿ ಮಾತಾಡ್ತೀರ? ಎಸ್ ಸರ್, ಬ್ರ್ಯಾಂಡ್ ಹಿಯರ್ ಸರ್, ಬ್ರ್ಯಾಂಡ್. ನಾನ್ರಿ ಪ್ರೊಡಕ್ಷನ್ ಮ್ಯಾನೇಜರ್ ಗೋಡಂಬಿ ಗೊಬ್ಬರ ಅಂತ. ಗೋಡಂಬಿ ಗೊಬ್ಬರ ಅವ್ರು ಹೇಳಿ ಸರ್, ಹೇಳಿ. ಅದೇ ಸಿನಿಮಾಗಳು ಬುಕ್ ಆಗಿದ್ವಲ್ರಿ? ಹೌದು ಸರ್, ನಾನೇ. ಅದರಿಂದ ನಿಮ್ನೆಲ್ಲ ಕಿತ್ ಎಸಿತಿದ್ದೀನ್ರಿ. ಏನ್ ಸರ್ ಇದು ಒಮ್ಮಿಂದೊಮ್ಮಿಲೆ ಹಿಂಗಾಗೋಯ್ತು? ಹೋಗ್ಲಿ ಬಿಡಿ ಸರ್, ಟ್ಯಾಲೆಂಟ್ ಇರೋರ್ಗೆ ಒಂದ್ ಸಿನಿಮಾ ಹೋದ್ರೇನು ಅಂತ 100 ಸಿನಿಮಾ ಸಿಗ್ತವೆ. ನಾನೇನ್ ಸಾಮಾನ್ಯದನ ಸರ್, ಚಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ರೀ ಹಾಲು. ಥ್ಯಾಂಕ್ ಯು. ನೋಡು, ನೀನ್ ಯಾಕೆ ನೋಡ್ತಾ ಇದ್ದೀಯ ಅಂತ ಗೊತ್ತು. ಅದು ಇದು ಏನು ಹೇಳ್ಬೇಡ. ಬಂಗಾರದಂತ ಹುಡುಗಿಗೆ ಬಂಗಾರದಂತ ಬಾಳ್ ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀಯ ತಾನೆ? ಚಿಕ್ಕಮ್ಮ, ಚಿಕ್ಕಮ್ಮ ಬರಕ್ಕಾಗ್ಲಿಲ್ಲ ಚಿಕ್ಕಮ್ಮ. ಒಬ್ಬ ಅದೃಷ್ಟವಂತನ ಮದುವೆ ಆಗಿದ್ದೇನೆ, ನಾಳೆ ಬರ್ತೀನಿ ಚಿಕ್ಕಮ್ಮ. ನಾಳೆ ಯಾಕಪ್ಪ ಬರ್ತೀಯಾ? ಯಾಕೆ ಚಿಕ್ಕಮ್ಮ? ಕೂತಲ್ಲೇ ನಿಮ್ ತಾತ ತೀರ್ಕೊಂಡ್ಬಿಟ್ರು ಕಣ. ಒಳ್ಳೆ ಕಾಲ್ಗುಣ ಇರೋ ಹುಡುಗಿನ ಮದ್ವೆ ಆಗ್ಬೇಕಲ್ವೇನಪ್ಪ? ಅಯ್ಯೋ, ಏನ್ ಸರ್ ಇದು? ಒಮ್ಮಿಂದೊಮ್ಮೆಲೆ ಹಿಂಗ್ ಉಲ್ಟಾ ಹೊಡಿತಾ ಇದೆ. ಏಯ್, ನಿಜ ಹೇಳು, ಏನಾಗ್ತಿದೆ ಲಕ್ಷ್ಮಿ?
ಹಲೋ 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 ನೀನ್ ಯಾರಮ್ಮ? ನಾನ್ ಬುದ್ಧಿ ಈಗ ತಾನೇ ಉಳ್ಕೊಂಡು ಹೋಗಿದ್ನಲ್ಲ ಶಂಕ್ರಿ. ಶಂಕ್ರಿನ? ಏನಮ್ಮ ಆಗಲೇ ಡ್ರಮ್ ತರ ಉಳ್ಕೊಂಡು ಹೋದೆ, ಈ ಚಂಬ ತರ ಉಳ್ಕೊಂಡ್ ಬರ್ತಾ ಇದೆಯಾ? ಬುದ್ಧಿ 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 ಯಾವ ಬಾಯಿನ ಲಕ್ಷ್ಮಿ ಅಂತಂದ್ರು ಹೂವು ಕೋಸ್ತರಿದ್ದಳು ಹೂವು ಆಗ್ಬಿಟ್ಟಿದ್ದೀನಿ ಬುದ್ಧಿ. ಅಮ್ಮ ಲಕ್ಷ್ಮಮ್ಮ ನಿನ್ ಕೃಪೆ ಇರ್ಲಿ ಬರ್ತೀನಿ ತಾಯಿ. ಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಏನ್ ಸರ್ ಇದು? ಎಲ್ಲರಿಗೂ ಹಂಗಾಗತ್ತೆ, ನನಗ್ ಮಾತ್ರ ಹಿಂಗಾಗತ್ತೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದ್ದಲ್ಲ. ಯಾವ ಬಾಯಿಂದ ಲಕ್ಷ್ಮಿ ಅಂದಣ? ನಾ ಲಕ್ಷ್ಮಿ ಅಂದೇ ಇಲ್ವಲ್ಲೋ. ಏನಂದೆ? ಅಕ್ಷಿ ಅಂದೆ. ಪ್ರೊಲಾನ್ಸ್ ಎಲ್ಲ ಕರೆಕ್ಟಾಗಿ ಹೇಳ್ಬೇಕು. ಹೊಸ ಪಸಸ ಅನ್ಬಿಡ್ತಾ ನಾವು ಸೈಡ್ ವಿಂಗಿಂದ ಬರ್ಬೇಕು. ಒಂದ್ ಡೈಲಾಗ್ ಬರಲ್ಲ, ಏನಿಲ್ಲ. ಏನ್ ಸರ್ ಇವನು ಹಿಂಗಾಗೋಂಗಾಗೋಯ್ತು? ಶಾಪಗ್ರಸ್ತ ಕಲಾವಿದ ಅನ್ನೋದು ಪ್ರೂವ್ ಆಗೋಯ್ತಾ ಹೆಂಗೆ? ಏಯ್ ಹೇಳು, ನಿಜ ಹೇಳು, ಏನಾಗ್ತಿದೆ ಲಕ್ಷ್ಮಿ? ಏನು ನೀ ಟಾರ್ಚರ್? ಯಾವ ಬಾಯಿಂದ ಲಕ್ಷ್ಮಿ ಅಂದಣ? ಸುಬ್ಲಕ್ಷ್ಮಿ ಅನ್ನೋ ಹುಡುಗಿ ನನಗೆ ಲವರ್ ಆಗಿ ಸಿಕ್ಬಿಟ್ಲಣ್ಣ. ಎಂತ ಅದೃಷ್ಟವಂತ ಅಣ್ಣ ನಾನು. ಅದು ಅದೃಷ್ಟ ಅಲ್ಲ ಕಣೋ, ನಿನ್ನ ದುರಾದೃಷ್ಟ. ಅದು ನಿನಗೆ, ನನಗೆ ಅದೃಷ್ಟನೇ. ಲಕ್ಷ್ಮಿ ಸುಬ್ಲಕ್ಷ್ಮಿ, ಲಕ್ಷ್ಮಿ ಸುಬ್ಲಕ್ಷ್ಮಿ. ಏನ್ ಸರ್ ಇದು? ಎಲ್ಲರಿಗೂ ಹಿಂಗಾಗ್ತಾ ಇದೆ, ನನಗ್ ಮಾತ್ರ ಉಲ್ಟಾ ಹೊಡಿತಾ ಇದೆಯಲ್ಲ ಸರ್. ಯಾಕೋ ಎಲ್ಲ ಕ್ಯಾರೆಕ್ಟರ್ ನನ್ನ ಸುತ್ತಮುತ್ತನೇ ಓಡಾಡ್ತಾ ಇದೆಯಲ್ಲ. ಎಲ್ಲೋ ಏನೋ ಡೌಟ್ ಹೊಡಿತಾ ಇದೆ. ಮಾಡ್ತೀನಿ, ನೀ ಸೈಡ್ ಸರಿ, ಸೈಡ್ ಹೋಗೋ. ಲಾ ಲಾ ಇಲ್ಲಿದೆ ಆಟ. ಮಾಡ್ತೀನಿ ನನ್ನ ಮಕ್ಕಳ. ಲಕ್ಷ್ಮಿ ಏನು ಒಮ್ಮೆಲೆ ಬಂದ್ಬಿಟ್ರಾ? ಹೋಗಿ ಹೊಸ್ತಾಗಿ ಒಬ್ಬೊಬ್ಬರೇ ಬಂದೋಗಿ. ಹೊಸ್ದಾಗಿ ಬಂದ್ರೆ ನಿನಗೆ ಗೊತ್ತಾಗಲ್ವಾ? ಅಷ್ಟೊಂದು ದೊಡ್ಡ ನನ್ನ ಮಗನ ನೀನು. ಅಲ್ವಾ? ಅಯ್ಯಕ್ಕ ನಡಿ ಒಳಗೆ, ನಡಿ ಒಳಗೆ, ನಡಿ ಒಳಗಡೆ. ನನಗೆ ಹೊಡಿ ಸರ್, ಬರೀ ನೀವು ಇಬ್ಬರಿಗೆ ಹೊಡಿತಿದ್ದೀರಾ, ಒಳಗಡೆ ಇಬ್ಬರು ಇದ್ದಾರೆ, ಅವ್ರಿಗೂ ಹೊಡಿರಿ. ಓ ಕೋಸು ಹೂಕೋಸು ಒಳಗಡೆ ಇದಾವ? ಅಯ್ಯೋ ಗೊತ್ತಾಗಿಲ್ಲ ನೋಡಿ. ಕೋಸು ಹೂಕೋಸು ಆಚೆ ಬನ್ನಿ. ಹಂಗ್ ಕರೆದ್ರೆ ಬರಲ್ಲ ಅವರು. ಲಕ್ಷ್ಮಿ ಬನ್ನಿ. ಆಟ ಸಾರಿ, ಏನ್ ಆಟ ಮಾಡ್ತಿದ್ದೀರ? ಏನ್ ನಡೀತಾ ಇದೆ? ನಿಜ ಮಗಳೇ. ಸರ್ ಹೇಳ್ತೀನಿ ಸರ್, ನಾವೆಲ್ಲರೂ ಆರ್ಟಿಸ್ಟು. ನಮ್ ದೊಡ್ಡ ಯಜಮಾನ್ರು ಇದ್ರಲ್ಲ, ಇರು ನಾವೆಲ್ಲರೂ ಆರ್ಟಿಸ್ಟು. ನಮ್ ದೊಡ್ಡ ಯಜಮಾನ್ರು ಇದ್ರಲ್ಲ, ಲಕ್ಷ್ಮಿ ಅಂದ ತಕ್ಷಣ ಬಂದು ಆಕ್ಟ್ ಮಾಡೋಗಿ ಎಂಟ್ರಿಗೆ 500 ರೂಪಾಯಿ ಕೊಡ್ತೀನಿ ಅಂದ್ರು. ಅದಕ್ಕೆ ಬಂದ್ ಮಾಡೋಗ್ತಿದೀವಿ. ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರ? ಏನ್ ಸ್ವಂತದ ಅಥವಾ ಇಂಪ್ರೂವೈಸೇಷನ್ ಮಾಡಿದ್ರ? ಇಲ್ಲ ಇಲ್ಲ, ಎಲ್ಲ ಓನ್ ಇಂಪ್ರೂವೈಸೇಷನ್. ಇಂಪ್ರೂವೈಸ್ ಮಾಡಿ ಎಷ್ಟು ಸ್ಕಿಟ್ ಹಾಳು ಮಾಡಿದ್ರು ಬುದ್ಧಿ ಬಂದಿಲ್ಲ ಅಲ್ವಾ ನಿಮ್ಗೆ? ಇಂಪ್ರೂವೈಸ್ ಮಾಡಿ ಎಷ್ಟು ಸ್ಕಿಟ್ ಕಲ್ಸಿದೀವಿ, ಅದ್ರ ಬಗ್ಗೆ ಮಾತಾಡಬೇಡ ನೀನು. ನಿನಗಲ್ಲ ಕಣೋ, ಇದನ್ನ ಮಾಡಿದನಲ್ಲ ನನ್ನ ಮಗನಿಗೆ ಮಾಡ್ತೀನಿ. ಲೇ ಕಿತ್ತೋದ್ ನನ್ನ ಮಗನೇ ಮಾವ, ಮಾಡಿಸಿ ನನ್ನ ಜೀವನ ಹಾಳು ಮಾಡಿಟ್ಟೆಲ್ಲೋ. ಅಳಿಯಂದ್ರೆ ನನ್ ಮಗಳು ಜಾತಕದಲ್ಲಿ ದೋಷ ಇತ್ತು, ಬಂದ್ ಗಂಡುಗಳೆಲ್ಲ ಮಿಸ್ ಆಗ್ತಿದ್ದು. ಅದಕ್ಕೆ ನಿಮಗ್ ಗಂಟ್ ಹಾಕಿದ್ದೀನಿ ಅಷ್ಟೇ. ಜಾತಕ ಹಿಂಗ್ ಉಲ್ಟಾ ಹೊಡೆದಾಗ್ಲೇ ಗೊತ್ತಿತ್ತು ಕಣೆ, ನೀನು ಅದೃಷ್ಟ ಲಕ್ಷ್ಮಿ ಅಲ್ಲ, ದರಿದ್ರ ಲಕ್ಷ್ಮಿ. ಹಲೋ ರೇ ಚಿಲ್ಲರ್ ಮಂಜು, ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಗೋಡಂಬಿ ಗೊಬ್ಬರವ್ರು ಮಾತಾಡ್ತಾ ಇರೋದು. ಹೇಳ್ರಿ ಗೋಡಂಬಿ ಅವ್ರೆ. ಸಿನಿಮಾದಿಂದ ಕಿತ್ತಾಕ ಕೇಳಿದ್ದೆ ರಚಿತಾ ಮೇಡಮ್ ರೀ. ಯಾಕೆ ಮೇಡಮ್ ನನ್ನಂತ ಹುಡುಗನ ಮೇಲೆ ಯಾಕೆ ಮೇಡಮ್ ನಿಮ್ಗಿಂತ ಕೋಪ? ಯಾವ್ದೋ ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ಏನಕ್ಕೆ ಮಾಡ್ತೀಯಾ? ಸಣ್ಣ ಪುಟ್ಟ ಕ್ಯಾರೆಕ್ಟರು ನನ್ನ ಸಿನಿಮಾದಲ್ಲಿ ಹೀರೋ ಆಗೇ ಮಾಡು. ಹಲೋ ಚಿಕ್ಕಮ್ಮ. ಅಪ್ಪ ಹೇಳ್ ಚಿಕ್ಕಮ್ಮ. ನಿಮ್ ತಾತ ತೀರ್ಕೊಳಕ್ಕೂ ಮುಂಚೆ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ದ್ಬಿಟ್ಟವ್ರೆ ಕಣ. ಚಿಕ್ಕಮ್ಮ, ಇದು ಅದೃಷ್ಟ ಅಂದ್ರೆ ಆಕ್ಚುಲಿ ನನಗೆ ಈಗ ಅರ್ಥ ಆಗ್ತಿದೆ. ಅದೃಷ್ಟ ಅನ್ನೋದು ಜಾತಕದಲ್ಲಿ ಇಂಥ ಮುಖದಲ್ಲಿ ಇರಲ್ಲ, ಮನ್ಸಲ್ಲಿರುತ್ತೆ ಅಲ್ವಾ? ಏನೋ ಆಗಿದ್ದಾಗೋಯ್ತು. ಹಲೋ, ಒಳಗಡೆ ಹೋಗೋಣವಾ ಲಕ್ಷ್ಮಿ? ನಾನು ನೇರವಾಗಿ ನಮ್ಮ ಜಡ್ಜಸ್ ಹತ್ರ ಹೋಗ್ತೀನಿ.
ಗುರುಜಿ ಚೆನ್ನಾಗಿತ್ತು. ಅಂದ್ರೆ ದ ಹೋಲ್ ಎನರ್ಜಿ, ನಾನು ಹೇಳೋದು ಫ್ಲೋರ್ ಎನರ್ಜಿ ವಾಸ್ ಅಟ್ ದ ಪೀಕ್. ಅದು ಪರ್ಟಿಕ್ಯುಲರ್ಲಿ ನಮ್ಮ ಭೂಮಿ ಮತ್ತು ರಚಿತಾ ಅವರು ಎದ್ದು ಬಿದ್ದು ಎದ್ದು ನಗ್ತಾ ಇದ್ರು. ಬಟ್ ಡ್ರಾಮಾ ಚೆನ್ನಾಗಿತ್ತು. ಅದು ಮಜಾ ಅಂದ್ರೆ ನಮ್ಮ ಸೌಮ್ಯ ಇವಳಾಗಿ ಬರೋದಿದೆಯಲ್ಲ, ಯಾಕಂದ್ರೆ ಬರುವ ಮುಖ ಕಾಣ್ತಿರ್ಲಿಲ್ಲ. ಯಾರು ಸಡನ್ ಚೇಂಜ್ ಆಯ್ತು ಅಂತ ಅನ್ಸ್ತಾ ಇತ್ತು. ಹೈಯೆಸ್ಟ್ ಕಾಮಿಡಿ ನಮ್ಮ ನಿತಿನ್. ಯಾರು ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡಿದ ಭೂಮಿ? ನಿತಿನ್ ಟೆಲ್ ಮಿ ಒನ್ ಥಿಂಗ್, ಯಾರು ಸುತ್ತಿದಿಂಗೆ ಬ್ಯಾಂಡೇಜು? ಆಕ್ಚುಲಿ ಅದು ಟೈಟ್ ಆಗಿ ಸುತ್ತಿದ್ದ, ಉಸಿರಾಡ್ಲಿಕ್ಕೆ ಆಗ್ತಿಲ್ಲ ಸ್ವಲ್ಪ. ನಿಜ ಹೇಳ್ತೀನಿ PK, ನೀನು ಅದೃಷ್ಟವಂತೆ. ಏನಕ್ಕೆ ಹೇಳೋ? ಯಾಕೆ ಸರ್? ಈ ಸ್ಕಿಟ್ ಅನ್ನೇ ಗೆಲ್ಸ್ಬಿಟ್ಟಿದ್ಯಾ? ಅದು ಕ್ಯಾರೆಕ್ಟರ್ ಅಲ್ಲೇ ಇದೆ, ಇನ್ನೂ ಅಲ್ಲೇ ಇದೆ ಸರ್. ಆಮೇಲೆ ಎನರ್ಜಿ ಚೆನ್ನಾಗಿತ್ತು. ನಮ್ಮ ಅವಿ ಪಟೇಲ ಸಖತ್ ಎನರ್ಜಿ, ಸಖತ್ತಾಗಿ ರಚ್ಚಿ ಇಲ್ಲಿ ಲಕ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತ ಒಂದು ಸ್ಕಿಟ್ ಇದು. ಲಾಸ್ಟ್ ಅಲ್ಲಿ ನೀನ್ ಹೇಳ್ದಂಗೆ ಯಾರೇ ಇದ್ರು ಜೊತೆಗೆ ಇಲ್ಲ ಏನೇ ಅದೃಷ್ಟ ಇದ್ರು, ನಮಗ್ ಅದೃಷ್ಟ ಇದ್ರೆ ಮಾತ್ರ ಪ್ರತಿಯೊಂದು ಜೀವನದಲ್ಲಿ ನಮಗ್ ಆಗ್ಬರೋ ಅಂಥದ್ದು, ವಿಚ್ ಇಸ್ ವೆರಿ ಟ್ರೂ. ಅದೃಷ್ಟ ಇಲ್ಲ ಅಂದ್ರೆ ಜೀವನ ಐ ಥಿಂಕ್ ಇಟ್ ಇಸ್ ಝೀರೋ. ಟೆಲಿವಿಷನ್ ಇಂಡಸ್ಟ್ರಿಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಗೊತ್ತೇ ಇರಲಿಲ್ಲ ನನಗೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಹೀರೋಯಿನ್ ಆಗಬೇಕು ಅನ್ನೋ ಒಂದು ಆಸ್ಪಿರೇಷನ್ಸೇ ಇರಲಿಲ್ಲ. ಇಂಡಸ್ಟ್ರಿಗೆ ಬರಬೇಕು, ಮೇಕಪ್ ಹಚ್ಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಒಟ್ಟಿನಲ್ಲಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅನ್ನೋ ಒಂದು ಥಾಟ್ ಕೂಡ ಇರಲಿಲ್ಲ ನನಗೆ. ಸೀರಿಯಸ್ ಆಗಿ ಹೇಳ್ತೀನಿ, ಈ ಪ್ರೊಫೆಷನ್ನೇ ನಂಗೆ ಇಷ್ಟ ಇರಲಿಲ್ಲ ಹಾನೆಸ್ಟ್ಲಿ. ನನಗೆ ವೆಯ್ಟ್ ಮಾಡೋದಾಗಿರ್ಬೋದು, ಕಾಯಿಸೋದು, ಆಮೇಲೆ ಮೇಕಪ್ ಹಾಕೊಂಡು ತುಂಬಾ ಹೊತ್ತು ಕೂರೋದು, ಅದೆಲ್ಲ ನನ್ಗೆ ಇಷ್ಟನೇ ಇರಲಿಲ್ಲ. ನಮ್ಮ ಅಕ್ಕಾಗ ಬೈತಿದೆ. ನಮಗೂ ಕೆಲವೊಮ್ಮೆ ಇಷ್ಟ ಆಗಲ್ಲ, ನೀವು ಕಾಯಿಸೋದು ನಮಗೂ ಇಷ್ಟ ಆಗಲ್ಲ. ಸರಿ ತಗೊಳ್ಳೋಣ, ಇದನ್ನ ಕನ್ಸಿಡರ್ ಮಾಡ್ತೀನಿ. When time comes, I'll give this back to you. And ನಿತಿನ್, ನೀನ್ ಏನು ಮಾಡಿದ್ರಿ ಅಂದ್ರೂ ನಗ್ಸ್ಬಿಟ್ಟು ಹೋದೆ ಮಗ. That was the best. ಲಕ್ ಮ್ಯಾಮ್. ಲಕ್. ನಮ್ ಲೆಕ್ಕದು ನಿತಿನ, ನಮ್ಮೆಲ್ರ ಲೆಕ್ಕ. ಎಲ್ರೂ ಲೆಕ್ಕ. ಥ್ಯಾಂಕ್ ಯು ರಚ್ಚಿ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಈಗ ನೀವು ಇಲ್ಲಿ ತನಕ ಹೇಳಿರೋದ್ರಲ್ಲಿ ನಂಬಿಕೆ ಬರೋದಂತೂ ಯಾವುದೂ ಇಲ್ಲ. ನಿಮ್ ಪವರ್ ಎಷ್ಟಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನೊಂದ್ ಕೆಲಸ ಮಾಡ್ತೀನಿ. ನಮ್ ಪ್ರೋಗ್ರಾಮ್ ನ ಒಬ್ರು ದೊಡ್ಡ ಫ್ಯಾನ್ ಇದ್ದಾರೆ, ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂತೆ. ಸೊ ಇವ್ರು ಹೇಗ್ ಅದನ್ನ ನಿಭಾಯಿಸ್ತಾರೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣವಾ? ಹಲೋ ಗುರುಜಿ, ಕೇಳಿಸ್ತಾ ಇದೆಯಾ? ಹೇಳಪ್ಪ ಕಂದ. ಅಯ್ಯೋ, ಅದನ್ನ ಹೇಳಿ ಏನ್ ಹೇಳ್ತೀರ ಸ್ವಾಮಿಗಳೇ? ಒಬ್ರು ಮನ್ಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ಒಳ್ಳೆ ವಿಷಯ ನೋಡಪ್ಪ. ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ದಿನಕ್ಕೊಬ್ಬರನ್ನ ಪ್ರೀತಿ ಮಾಡೋದು ತಪ್ಪು. ಪ್ರೀತಿಸೋ ತಪ್ಪಲ್ಲ ಅಂತ ರವಿಚಂದ್ರನ್ ಸಾರೇ ಹೇಳ್ಬಿಟ್ಟಿದಾರೆ ಅಲ್ವೇ? ಹೌದು ಸ್ವಾಮಿಗಳೇ, ಆದ್ರೆ ನಮ್ಮ ಮನೇಲಿ ಇದನ್ನ ಯಾರು ಒಪ್ತಾನೆ ಇಲ್ವಲ್ಲ. ಇದೆಲ್ಲ ತುಂಬಾ ಮಾಮೂಲಿ. ಪ್ರೀತಿಸೋಗಳಲ್ಲಿ ಸಾಕಷ್ಟು ಮನೆಗಳಲ್ಲಿ ಇದೇ ನಡೆಯುತ್ತೆ ನೋಡಪ್ಪ. ನಿನ್ನ ಗುರಿ ಗೊತ್ತಾದ ಮೇಲೆ ಅವರೇ ಒಪ್ಕೋತಾರೆ. ಎಲ್ರ ಮನೇಲಿ ಇದ್ದಿದ್ದೆ ಹೇಳಿದ ತಕ್ಷಣ ಯಾರು ಒಪ್ಕೊಳ್ಳಲ್ಲ. ನೀನು ಮುಂದುವರ್ಸು, ಏನು ಪ್ರಾಬ್ಲಮ್ಮು? ಹಂಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ವಲ್ಲ. ನೋಡಿದ್ದಮ್ಮ, ನೋಡಪ್ಪ, ಪ್ರೀತಿ ಅಂದಮೇಲೆ ಇದೇನೋ ಗುರುಗಳು ಹಿಂಗೆ ಅನ್ಬಿಡ್ತಾರೆ ಅಂತ ಅನ್ಕೋಬೇಡಿ. ಪ್ರೀತಿ ಅಂದಮೇಲೆ ಇದೆಲ್ಲ ಸಹಜ, ಮುಂದುವರಿಯಬೇಕು, ಅದೆಲ್ಲ ಕಾಮನ್. ಈಗಿನ ಕಾಲದಲ್ಲಿ ಅದೆಲ್ಲ ಯೋಚನೆ ಮಾಡಬಾರ್ದು. ಪ್ರೀತಿಸೋ ಹೃದಯಗಳು ಇಂಪಾರ್ಟೆಂಟು. ನೀನು ಅವಳನ್ನ ಪ್ರೀತಿಸ್ಬೇಕು, ಅವಳು ನಿನ್ನ ಪ್ರೀತಿಸ್ಬೇಕು, ಅಷ್ಟೇನೆ. ಅದೇ ಮುಂದುವರೆದ್ರೆ ನೋ ಪ್ರಾಬ್ಲಮ್ ಅಪ್ಪ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಅಯ್ಯೋ, ಮುಂದೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳಕ್ಕೆ ಅಲ್ವಾ ನಿಮಗ್ ಫೋನ್ ಮಾಡಿದ್ದು. ಹಂಗೆ ಇವತ್ತು ಅವಳು ನೋಡ್ಕೊಂಡ್ ಬರೋಣ ಅಂತ ಅವಳು ಮನೆಗ್ ಬಂದಿದ್ದೆ. ಆಮೇಲೆ ಸಡನ್ ಆಗಿ ಡೋರ್ ನಾಕಾಗ್ಬಿಡ್ತು. ಓಹ್, ಇರು, ಅವ್ರಪ್ಪ ಇರಬೇಕು. ನೀನು ನಿನ್ ಪ್ರೀತಿಸೋರು ಇದಾರೆ ಅಂದ್ಮೇಲೆ ಡೋರ್ ಲಾಕ್ ಆದ್ಮೇಲೆ ಅವ್ರಪ್ಪ ಇರಬೇಕು. ಅಲ್ಲಲ್ಲ, ಅವ್ರ ಗಂಡ ಗುರುಜಿ. ಭಯ ಪಟ್ಕೊಂಡು ಅಡ್ಡ ಹಾಕ್ಬಿಟ್ಟಿದ್ದೀನಿ ಗುರುಜಿ. ಅಯ್ಯೋ ಮುಂಡೆದೆ, ಇದಕ್ಕೋಸ್ಕರ ನನಗೆ ಫೋನ್ ಮಾಡಿದ್ದೇನಯ್ಯ ನೀನು? ಅಲ್ಲ, ನೀನ್ ಫೋನಲ್ಲಿ ಆಗಿರೋ ಹೆಣ್ಮಕ್ಳನ್ನ ನೀನು ಪ್ರೀತಿಸ್ತಿದ್ಯೇನಯ್ಯ ಇಷ್ಟೊತ್ತು? ಇದನ್ನ ಹೇಳ್ತಾ ಇದ್ದಿದ್ ನೀನು? ನೋಡ್ದೇನಮ್ಮ, ಕಟ್ ಮನೆ ಫೋನು. ಈಗೇನು ಗೊತ್ತಾಯ್ತೇನಮ್ಮ ನನ್ನ ಬಗ್ಗೆ? ನಾನು ಕಳ್ಳ ಅಲ್ಲ, ಒಳ್ಳೆ ಮನುಷ್ಯ ಅಂತ ಎಲ್ರಿಗೂ ಗೊತ್ತಾಗಿದೆ. ಚಪ್ಪಾಳೆ ಹೊಡ್ರಿ ಅಷ್ಟೇ. ಕೆಲವರು ಬದುಕಿದ್ದಾಗ ಕಾಡ್ತಾರೆ, ಕೆಲವರು ಸತ್ ಮೇಲೂ ಕಾಡ್ತಾರೆ. ಇಲ್ಲೊಬ್ಬ ಸತ್ತೋರಿಗೇನೆ ಕಾಟ ಕೊಡ್ತಿದ್ದಾನೆ. ಅವ್ರ ತಿಥಿ ಅಂತೂ ಮಾಡಕ್ಕೆ ಬಿಡ್ತಿಲ್ವಂತೆ. ಅವ್ರ ತಿಥಿ ಕಾರ್ಯಕ್ರಮ ನಡೆಯುತ್ತೋ ನಡೆಯಲ್ವೋ?
ಸ್ಕಿಟ್ ಅಂತೂ ನಡೆಯುತ್ತೆ. ನೋಡ್ಕೊಂಡ್ ಬರೋಣವಾ? ಏನು ಅಂದ್ರೆ ಅಲ್ಲ ಮರ್ರೆ, ಎಂತ ಹೆದರ್ಕಡದ್ ನೀವು? ಎದರ್ಕೊಳ್ಳಿ ಮಾಡ್ಲಿ? ನಿಮ್ಮ ಅಪ್ಪ ಸತ್ತು 1 ವರ್ಷ ಆಯ್ತು, ತಿಥಿ ಮಾಡ್ಸಿಲ್ಲ ಅಂತ ಅಂತರ್ ಪಿಶಾಚಿಗೆ ಮನೆ ತುಂಬಾ ಓಡಾಡ್ತಾವ್ನೆ ಅಂದ್ರೆ ಹಾಳಾಗೋಗ್ಲಿ. ತಿಥಿ ಮಾಡ್ಸೋಣ ಅಂದ್ರೆ ನಿಮ್ಮ ಅಣ್ಣ ಬಿಡ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರ ಅಪ್ಪ ಅವ್ನಿಗೆ ಮದುವೆ ಮಾಡ್ತಾರೆ, ಸತ್ತೋಗ್ಬಿಟ್ನಂತೆ. ಅದೇ ಕೋಪಕ್ಕೆ ಅವ್ನು ಮದುವೆ ಇರೋದು ತಿಥಿ ಮಾಡಿಸ್ತಾ ಇಲ್ಲ. ಅದು ಬಿಡಿ ಲೋ ಫ್ರೆಂಡ್ಸು, ರಾತ್ರಿ ಸ್ವಲ್ಪ ನನ್ನ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನ ಹೆಂಡತಿನ ಮುಟ್ಟೋಣ ಅಂತ ಹೋಗ್ತೀನಿ. ಹಿಂಗ್ ಹೇಳಿ ನನ್ನ ತಿಥಿ ಮಾಡ್ತಾವ್ನೆ. ರೀ, ಎಂತ ಗೊತ್ತಿತ್ತಾ? ಏನು? ನಾನ್ ಅಡ್ಗೆ ಮಾಡುವಾಗ ಆಲೂಗಡ್ಡೆ ಒಗ್ಗರಣೆ ಹಾಕ್ತಿದ್ನ, ತಿರುಗ್ ನೋಡಿದ್ರೆ ನಮ್ಮ ಅಪ್ಪ ಆಲೂಗಡ್ಡೆ ಸಿಪ್ಪೆ ಬಿಡಿಸ್ತಿದ್ರು. ಅಂದ್ರೆ ನಾನು ಸ್ನಾನ ಮಾಡ್ತಿರ್ಬೇಕಾದ್ರೆ ನಾನು ಬೆಂತಿಕ್ಕಿದ್ದು ನಾನೇ. ಲೇ ಮಾವ, ನನ್ನ ಹೆಂಡತಿ ಮಾಡೋ ಕೆಲಸ ನೀನ್ ಮಾಡ್ತಾ ಇದೀಯಾ. ಇವತ್ತು ಅದೇನಾದ್ರೂ ಆಗ್ಲಿ, ನಮ್ಮ ಮನೇಲಿ ತಿಥಿ ಮಾಡಿ ಅವನಿಗೆ ಮೋಕ್ಷ ಕೊಡ್ಸ್ಬಿಡ್ತೀನಿ. ಅದಕ್ಕಂತ ಒಬ್ಬ ಗುರುಜಿನ ಕರೆಸ್ತಾ ಇದ್ದೀನಿ. ಬನ್ನಿ 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 ಬನ್ನಿ. ಅಂದಂಗೆ ಗುರುಜಿ, ತಾವು ಹೆಸರೇನೋ ಚೇಂಜ್ ಮಾಡ್ಕೊಂಡ್ರಂತೆ. ಮೊದ್ಲು ಭೂತಯ್ಯ ಅಂತಿತ್ತು, ಆಮೇಲೆ ಈಗ ತಯ್ಯ ಭೂತಯ್ಯ ಅಂತ ಮಾಡ್ಕೊಂಡು. ಸೂಪರ್ ಗುರುಜಿ. ಗುರುಜಿ, ನೀವು ಬರೋದ್ ಲೇಟ್ ಆಗುತ್ತೆ ಅಂತ ಒಂದೇ ಒಂದು ಕಾಲ್ ಮಾಡೋದಲ್ವಾ? ಅಯ್ಯೋ ಅನಿಷ್ಟ ಮುಂಡೆ ಇದೆ, ಬೇಗನೆ ಬಂದೆ ಕಣೋ, ನೀನು ಫೋನ್ ಮಾಡ್ತೀನಿ, ಸ್ವಿಚ್ ಆಫ್. ಅಯ್ಯೋ ಗುರುಜಿ, ನಾನು ಹೇಳದೆ ಮರ್ತೆ. ಏನು? ನನ್ನ ಮೊಬೈಲ್ ನೀರಿಗೆ ಬಿದ್ಬಿಟ್ಟು ಆನೇ ಆಗ್ತಾ ಇಲ್ಲ. ಅಯ್ಯ ಕೊಡಿಲಿ ನೋಡ್ತೀನಿ. ನೀನ್ ಮೊದ್ಲು ಚಾರ್ಜರ್ ಹಾಕ್ತಿವಲ್ಲ, ಆ ತೂತ ಬಾಯಿಗೆ ಹಾಕ್ಬಿಟ್ಟೆ ಅಂತ ಉಪ್ಬೇಕು, ನೀರ ತೆಗ್ದು ಉಗಿಬೇಕು. ಇನ್ನೊಂದ್ ಚೂರು ಇರ್ತದಲ್ಲ, ಪುನಃ ತೂತೊಳಗೆ ಬಾಯಿ ಹಾಕ್ಬಿಟ್ಟೆ ಅಂತ ಇಡ್ಬೇಕು, ಹಿಂಗ್ ಕುಟ್ಕೋಬೇಕು. ಸರಿ ಎಲ್ ಬಿದ್ದಿತ್ತು? ಚರಂಡಿಲಿ. ಅಯ್ಯೋ ನೆಕ್ಸ್ಟ್ ಟೈಮ್ ಮುಂದೆ ಮತ್ತೆ ಹೇಳಿ ಏನೋ ಸಾಯ್ತಿದ್ದಿಲ್ಲ. ಅಮ್ಮ ಒಂಚೂರು ಬೆಲ್ಲ ಕೊಡು. ತಗೊಳ್ಳಿ. ಸರಿ ಗುರುಜಿ, ಐಟಮ್ ಎಲ್ಲ ಫ್ರೆಶ್ ಆಗಿದೆಯಾ? ಫುಲ್ ಫ್ರೆಶ್ ಗುರುಜಿ. ಬೆಳಗ್ಗೆ ತಾವ್ ಬಂದೆ. ಹೌದಾ? ಒಂದ್ಸಲ ಹೇಳಿ ನೋಡ್ಕತೀನಿ. 2 ಮೊಳ ಮಲ್ಲಿಗೆ ಹೂವ, ಅರಿಶಿನ ಕುಂಕುಮ, ಶೇವಿಂಗ್ ಬ್ಲೇಡು, ಕರ್ಪೂರ. ಗುರುಜಿ, ಈ ಶೇವಿಂಗ್ ಬ್ಲೇಡ್ ಏನಕ್ಕೆ? ಕೆರೆಯಕ್ಕೆ ಗಡ್ಡ ಪೂರ ಎಲ್ಲ ಬೆಳೆಸ್ಕೊಂಡಿರ್ಕಿಲ್ವಾ, ಆ ಕೆರೆದೆ ಹೋದ್ರೆ ಸೇರ್ಸ್ಕೊಂಡ್ಬಿಡ್ತಾರ. ಅದಕ್ಕೆ ಬೇಕು. ಸರಿ ತುಳಸಿ ಎಲ್ಲಿ? ಯಾರಿಗೆ ಮಾಡಿಸ್ಕೊಳಕ್ ತವ್ರ ಮನೆಗೆ ಹೋಗೋಳೆ. ಲೇ ಅನಿಷ್ಟ, ನಾನು ಹೇಳ್ತು ಹುಡುಗಿ ಎಲ್ಲ ಕಣೋ. ತುಳಸಿ ಪತ್ರೆ ಒಳಗಡೆ ಒಳಗಿದ್ದದ, ಆಚೆ ತೆಗಿ. ಬಾಡೋಯ್ಕಿಲ್ವಾ, ಒಣಗೋಯ್ಕಿಲ್ವಾ, ಗಾಳಿ ಆಡ್ಬೇಡ್ವಾ? ಕರೆಕ್ಟ್. ಅವ್ವಾ, ಸರಿ ನಿಮ್ಮ ಅಪ್ಪ ಹೆಂಗ್ ಸತ್ರು? ಯಾಕೋ ಗುರುಜಿ, 65 ವರ್ಷಕ್ಕೆ ಯಾವನಾದ್ರೂ ಹಲ್ಲಿಗೆ ಕಾಪರ್ ಕ್ಲಿಪ್ ಹಾಕ್ಸ್ಕೊಂತಾನ? ಹಲ್ಗೆ ಹಾಕ್ತೆ, ಇನ್ನು ಎಲ್ಲ ಹಾಕ್ತಾರೆ ಗುರುಜಿ. ಹಂಗಲ್ಲ, ಮತ್ತೆ ಹಾಕ್ಸ್ಕೊಂಡ ಸುಮ್ಮನೆ ಮನೇಲಿ ಕೂತಿರ್ಬೇಕು ತಾನೆ? ಹೌದು. ಅದು ಬಿಟ್ಬಿಟ್ಟು ಹೊರಗಡೆ ಮಳೆ ಬರ್ತಾ ಇದ್ರೆ ಹೋಗ್ಬಿಟ್ಟು ಆಕಾಶ ನೋಡ್ಕೊಂಡು ಸಾಂಗ್ ಆಡ್ದ. ಯಾವುದು? ಜೋಕೆ ನಾನು ಬಳ್ಳಿಯ ಮಿಂಚು ಅಂದ. ಮಿಂಚಿನ ಜೊತೆಗೆ ಸಿಡ್ಲು ಬಾಯಿಲಿರೋ ಕಾಪರ್ ಬಡಿತು. ಅಲ್ಲಿ ಕಿಸ್ಕ ಸತ್ತೋಗ್ಬಿಟ್ಟ. ನಮ್ಮಪ್ಪನ್ ಸಾವೆಂತ ನಿಮ್ ನಗುವ? ಹೋಗಿ ಅಲ್ಲಿ ಪೂಜೆ ಸಾಮಾನ್ ತಗೊಂಬನ್ನಿ. ಹೋಯ್ನಿ. ನಿಮ್ಮ ಅಪ್ಪ ಸತ್ತೋಗ್ಬಿಟ್ಟ, ತಿಥಿ ಮಾಡಿಲ್ಲ, ಅವನ್ ಮನೇಲೆಲ್ಲ ಕಾರ್ಸಲ್ವೇ? ಅಯ್ಯೋ, ಅದೆಂತ ಕೇಳ್ತೀರಾ? ಬನ್ನಿ ಇಲ್ಲಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಈ ಕಡೆ ಬನ್ನಿ, ಬೇಗ ಬನ್ನಿ. ಬಿಡಮ್ಮ ಅಂದ್ರೆ ಓ, ಬೇಗ ಬನ್ನಿ. ಬತ್ತೀನಿ ತಡಿ. ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದೆ. ನೋಡಿಲ್ವಾ? ತೋರ್ಬೇಕು ತಾನೆ. ನಿಮ್ಮನ್ನೇ ನಂಬಿದಿ ಗುರುಜಿ, ನೀವೇ ಏನಾದ್ರೂ ಮಾಡ್ಬೇಕು. ದುಡ್ಡು ಕೊಟ್ಟಿ ನಾನು ಕರ್ಸಿದ್ದಿ ಅಂದ್ರೆ ನಾನು ಏನಾದ್ರೂ ಮಾಡ್ತೀನಿ. ಮಾಡಕ್ ನಾನ್ ಬಿಟ್ಟು ತಾನೆ. ಯಾಕೆ ಹೊಡಿತಿದ್ದೀನ? ನೀವಿಬ್ರು ಬೆಡ್ಶೀಟ್ ಒಳಗೆ ಸೇರ್ಕೊಂಡು ಏನೇ ಮಾಡ್ತಿದ್ದೀರಾ? ಅಯ್ಯೋ, ನಮ್ಮ ಅಪ್ಪ ಬಂದಿದ್ರು ತೋರಿಸ್ತಿದ್ದೆ. ಎಲ್ಲಿ? ಅಳಿಯಂದ್ರೆ 1 ವರ್ಷದಿಂದ ನಾಯಿ ಪಾಡಾಗಿದೆ ಅಳಿಯಂದ್ರೆ. ರೋಡ್ ಪಕ್ಕ ಇರೋ ಹುಣಸೆ ಮರದಲ್ಲಿ ನೇತಾಡ್ತಾ ಇರ್ತೀನಿ. ರಾತ್ರಿ ಹೊತ್ತು ಓಡಾಡೋ ಗಾಡಿಗಳು ಲೈಟ್ ನ ಡಿಮ್
ಡಿಮ್ಮಂಡಿ ಹಾಕಿ ಹಾಕಿ ನನ್ನ ಕಣ್ಣಿಗೆ ಸುರ್ರಂತ ಚುಚ್ಚುತ್ತೆ ಹೇಳಿ ಅಂದ್ರೆ. ಅದು ಅಲ್ಲದೆ ಹೈವೇ ಅಗಲ ಮಾಡಕ್ಕೆ ಅಕ್ಕಪಕ್ಕ ಇರೋ ಮರಗಳನ್ನ ಕಡ್ದು ನನಗೆ ನೇತಾಡಕ್ ಜಾಗನೇ ಇಲ್ಲ ಅಳಿ ಅಂದ್ರೆ. ಬೇರೆ ದಾರಿ ಇಲ್ಲದೆ ಪಾರ್ತಿ ನಮ್ ಗಿಡದಲ್ಲಿ ನೇತಾಡ್ತಾ ಇರ್ತೀನಿ ಅಳಿ ಅಂದ್ರೆ. ನನ್ ಮಗ ಬರಕ್ಕೂ ಮುಂಚೆ ನನ್ನ ತಿಥಿ ಮಾಡಿ ನನಗೆ ಮೋಕ್ಷ ಕೊಡ್ಸಿ ಹೇಳಿ ಅಂದ್ರೆ. ಗುರುಜಿ ನನ್ ಮಗ ಬರಕ್ಕೂ ಮುಂಚೆ ನನಗೆ ತಿಥಿ ಮಾಡಿ ಮೋಕ್ಷ ಕೊಡಿ. ಮಗಳೇ ಬರ್ತೀನಿ ಕಣಮ್ಮ. ತಿಥಿ ಮೋಕ್ಷ ಶಾಂತಿ. ಹಲೋ ಗುರುಜಿ ಮುಂದೆ ಯಾವ್ದು ಪಂಚ ಮೇಲೆ ಕಟ್ತಾನಲ್ಲ ಎತ್ ಕಟ್ಬಾರ್ದಾ ನಿಮ್ ಬಿಚಾಕ್ಲಾ? ಹಲೋ ಹಲೋ ನಾನ್ ಕರ್ದಿತ್ತು. ನೀನ್ ಯಾವ ನನ್ ಕರ್ಯಕ್ಕೆ? ನಾನು ಇಲ್ಲೇ ಕೂತಿದ್ದೀನಿ. ನೀನ್ ಅಲ್ಲಿದ್ರು ನಾನು ಇಲ್ಲಿರ್ತೀನಿ ಕಣ. ತಿರ್ಗಿ ಇತ್ತಕ್ಕೆ ನಾನೇ ತಿರ್ಗಣ. ಇತ್ತಕ್ ತಿರ್ಗೋ. ಇತ್ತಾಗ ಎಲ್ಲಿದ್ಯಾ? ಇತ್ತಕ್ ತಿರ್ಗೋ. ಎಲ್ಲಿದ್ಯಾ? ಇಲ್ಲಿ ನಾನು ಕರ್ದಿತ್ತು. ಯಾರು ಇವನು? ಅವನೇ ನನ್ನ ಹೆಂಡತಿ ಅಣ್ಣ. ತಮ್ಮಣ್ಣನ್ ತಂಗವ ಏನವ ಇದು? ಅದು ಅಣ್ಣ ಪೂಜೆ. ಏನ್ ಕಿವಿಗ್ ದಾಸವಾಳ ಹೂಡಿ ಕಡಿನ ಒಂಥರ ಕಾಣ್ತಾ ಇದ್ದೀರಾ? ಇದ್ ನಮ್ಮ ಅಪ್ಪನ್ ತಿಥಿ ತಾನೆ? ಅಲ್ಲ ಅವ್ರಪ್ಪನ್ ತಿಥಿ. ಭಾವನದ ಕಡಿಮೆ ಹೊಡಿಬೇಕಾಯ್ತ ಸುಮ್ಮನೆ ನಿಂತ್ಕೊಳ್ಳಲೆ. ನಮ್ಮ ಅಪ್ಪ ನಾನು ಮದುವೆ ಮಾಡಿದ್ರೆ ಸತ್ತೋಗೋನ. ಅವನ ಆತ್ಮಕ್ ಶಾಂತಿ ಸಿಗಕ್ ನಾನ್ ಬಿಡ್ತೀನ? ಎಷ್ಟೋ ಜನ ನಿಮ್ಮಂತವ್ರು ಹೇಳಿದ್ರು ಅಪ್ಪ ನಿಮ್ಮ ಅಪ್ಪನ ಹೆಣವ ಊತಾಕಪ್ಪ ಶಾಂತಿ ಸಿಗ್ಲಿ ಅಂತ. ನಾನು ಊಟ ಹಾಕಿಲ್ಲ. ಫಸ್ಟ್ ಸುಟ್ಟಾಕಿ ಆಮೇಲೆ ಊಟ ಹಾಕಿನ ಗೊತ್ತಾ? ನಿಮ್ಮ ಅಪ್ಪನ್ ತಿಥಿ ಮಾಡಕ್ ಬಿಡ್ತಲ್ಲ ನೀವು ಒಬ್ಬ ಮಗನ? ನನ್ ಮಗ ಅಲ್ಲ ಮತ್ತೆ ಅವ್ರ ಸಣ್ಣ. ಎಲ್ಲಿ ಕೆಲಸ ಮಾಡೋದು? ಸೀಪದು ಸೀಪದೆಲ್ಲ ಹೋಗಯ್ಯವ್ರೆ. ಮತ್ತೆ ಅಡ್ಗು ಅಲ್ಲೇನ್ ಕೆಲಸ ಮಾಡ್ತೀರಿ? ಅಡ್ಗು ಹೊಡ್ತದಲ್ಲ ಕೇಳಿ ಕೇಳಿದ್ರೆ ಅಡಿಕೆ ನಿಮ್ಮೇನ್ ಮಾಡಗಲ್ಲು. ಇನ್ನೊಂದ್ಸಲ ನಿಮ್ ವಿಚಾರಕ್ಕೆ ನಾನು ಏನಾರ ಬಂದ್ಬಿಟ್ರೆ ಏನಾರ ತಕಂದಿ ಹೊಡ್ಕೊಳ್ರಿ. ಹೊಡ್ಕೊಳ್ರಿ. ನೀನ್ ಹೊಡ್ಕೊಳ್ಳ. ಯಾರ್ಗೆ ಅವನು ತಿಥಿ ಹಾಲ್ ಮಾಡಕ್ಕೆ ಬಂದವನೇ. ಪೂಜೆ 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 ಮಾಡಿ ಪೂಜೆ ಮಾಡಿ. ಅವ್ವ ಅಲ್ಲ ತಮ್ಮಣ್ಣ ತಂಗವ. ಯಾವ ನಕ್ಷತ್ರ? ಕಾರ್ತಿಕ. ಬಹಳ ಒಳ್ಳೆ ಹುಡುಗ ಅವನು. ನಾನ್ ಹೇಳಿದ ನಕ್ಷತ್ರ. ಅವನು ಅಳಿತಾನೆಲ್ಲ ಮತ್ತೆ. ಅವ್ವ ಅಲ್ಲಪ್ಪ ತಮ್ಮಣ್ಣ ತಂಗವ. ಅವನ ಸುಮ್ಮನೆ ಕೇಳುವ ಪೂಜೆ ಮಾಡ್ಬೇಕು. ಓ ಮಾದರ್ ಪಿಂಡಸ್ಯ ಓ ಮಾದರ್ ಪಿಂಡಸ್ಯ ಲಾಸ್ಯ ಪಾಸ್ಯ ಕಾಸ್ಯ. ಅವ್ವಲ್ಲ ಕಣಪ್ಪ ತಮ್ಮಣ್ಣ ತಂಗವ. ಅವನ ಸುಮ್ಮನೆ ಕೇಳವ. ಇದು ಆಟ್ಕುಳಿ ಆಟ ಅಲ್ಲ ಕಣವ. ಅವ್ನ ಹಿಂಗೆ ಆಡಿದ್ರೆ ತಿತ್ತಕಂದ್ ಮೂಗ್ ಮಾಡಿಕೊಂಡ್ ನನ್ ಚಟ ಸೇರ್ಬೇಕಾಯ್ತದೆ. ವಯಸ್ಸಾದ್ಮೇಲೆ ಚಟ ಹತ್ತೇನಿ ನನ್ ಜಟ್ಗ ಗಾಡಿ ಓಡ್ತಾರಲ್ಲ. ಅವ್ವಲ್ಲ ಕಣ ತಮ್ಮಣ್ಣ ತಂಗವ. ಸುಮ್ಮನೆ ಕೇಳವ. ಅದೇತ್ಕಳಿ ಗುರುಜಿ ಮಡಿಗೆ ಅದನ್ನ ಮಡಿಗೆ ಒಳಿ ಕೈ ಹಾಕಿ ಮಡಿಕೆ ಒಳಿ ಕೈ ಹಾಕ್ರಿ. ಅನ್ನ ಉಂಡೆ ಕಟ್ಟಿ ಉತ್ತರ ದಿಕ್ಕಿಡಿ. ಇನ್ನೊಂದು ಉಂಡೆ ತಗೊಳ್ಳಿ. ಅದನ್ನ ಉಂಡೆ ಕಟ್ಟಿ ಅದನ್ನ ಉತ್ತರ ದಿಕ್ಕಿಡಿ. ಗುರುಜಿ ಪಿಂಡ ಎಲ್ಲೋಯ್ತು ಪಿಂಡ? ಅದು ಪಿಂಡ ಅಲ್ಲದೆ ಅಲ್ಲೆಲ್ಲದೆ ಪಿಂಡ ಅವ್ನ ಬಾಯಲ್ಲದೆ. ಅಯ್ಯೋ ನಿಷ್ಠ ಒಳ್ಳೇದಾಗಲ್ಲ. ಗುರುಜಿ ಅಂದ್ರೆ ನಮ್ಮ ಅವನ ಆತ್ಮಕ್ಕೆ ಶಾಂತಿ ಸಿಗಲ್ವಾ? ನಿಜವಾಗ್ಲೂ ಸಿಗಲ್ಲ. ಯಾವತ್ತಾರು ಒಂಟಿ ಉಂಡೆಗೆ ಪೂಜೆ ಮಾಡ್ತಾರ? ಜೋಡಿ ಉಂಡೆ ಪೂಜೆ ಮಾಡ್ಬೇಕು, ಇಲ್ಲಾಂದ್ರೆ ಶಾಂತಿ ಸಿಗಲ್ಲ. ಏನ್ ಮಾಡೋದು ಗುರುಜಿ? ನಾನು ಇಡ್ತೀನಿ, ಏನಾರು ಮಾಡ್ತೀನಿ. ಅದು ಬಾಳೆಹಣ್ಣು ತಗೊಳ್ಳಿ, ಉಂಡೆ ಪಕ್ಕ ಇಡಿ. ಉಂಡೆ ಪಕ್ಕ ಇಡ್ರಿ. ಎಲೆ ತಗೊಳ್ಳಿ, ಇಡಿ. ಬಾಳೆಹಣ್ಣು ಮೇಲೆ ಎಲೆ ಇಡ್ತಾರ, ಎಲೆ ಮೇಲೆ ಬಾಳೆಹಣ್ಣು ಇಡ್ಬೇಕು. ತುದಿ ಹತ್ತಕ್ ತಿರುಗಿಸ್ರಿ. ಹಂಗೆ ಓಂ ಪಾದರ್ ಪಿಂಡಾಯ. ಅಜ್ಜಿ ಪಿಂಡ್ವಾ? ಅಜ್ಜಿಗೆ ಎಲ್ಲಿ ಪಿಂಡ ಬರ್ತದೆ? ಮತ್ತೆ ಪಾದರ್ ಪಿಂಡ. ತಾತನ್ ಪಿಂಡ ಪಾದರ್ ಪಿಂಡ. ಪಾದರ್ ಪಿಂಡ. ನೀವೆರಡು ತಗೊಳ್ರಿ ಗುರುಜಿ. ಎರಡು ಇಟ್ಕೊಳ್ಳಿ. ಇಟ್ಕೊಂಡ ಗುರುಜಿ. ಸರ ಬನ್ನಿ, ನಿಧಾನಕ್ಕೆ ಬನ್ನಿ. ಕಣಪ್ಪ ತಮ್ಮಣ್ಣ ತಂಗವ. ಸುಮ್ಮನೆ ಕೇಳವ. ಆಯ್ತಾಯ್ತು ಬನ್ನಿ. ಗುರುಜಿ ಕಾಗೆ ಅಂದ್ರೆ ಅದು ಬರುತ್ತೆ. ಅದು ಬಂದಾಗ ಮೇಲೆ ಹೋಗ್ತಾ ಇರ್ತದೆ. ನಾವು ಬಕ್ಕನ್ ನೋಡ್ಬೇಕು. ಬಕ್ಕನ್ ನೋಡ್ರಿ ಏನಾರ ಕಾಣಿಸ್ತದ ಅನ್ಕಂದ್ ನೋಡ್ಬೇಕು. ಅವಾಗ ಮೇಲೆ ಹೋಗ್ತಾ ಇರ್ತದೆ. ಆ
ಅವಾಗ ಅದಕ್ಕೆ ಪಿಂಡವನ್ನ ಕಾಗೆ ಕಾಗೆ ಕಕ್ಕ ಕಕ್ಕ ಅಲ್ಲ ಕಾಗೆ ತಕ ಗುರುಜಿ ಕಾಗೆ ಅಷ್ಟಪ್ಪ ಪಿಂಡ ನುಂಗತ್ತಾ ನುಂಗಿಕ್ಕಿಲ್ಲ ಅಂದ್ರೆ ಎರಡು ಉಂಡೆ ತಕಂದೆ ಹಿಂಗ್ ಹೋಗ್ಬಿಟ್ಟಿ ಇವ್ಗ ಹಾಕ್ಬೇಕು ಅವ್ವ ಅವ್ವ ಲಕ್ಕಣ ತಮ್ಮಣ ತಂಗವ ಸುಮ್ನಿರ ಕೇಳವ ಇದ್ ಮಾಡ್ಬಿಟ್ಟಿ ಬೇಗ ಬನ್ನಿ ಒಳಗೆ ಬರ್ತೇನೆ ಗುರುಜಿ ಕಾಗೆ ಕಾಗೆ ಬಾವ ಏನ್ ಕಾಗೆ ಕರಿತಿದ್ದಿಲ್ಲ ಹಳೆ ಡೌ ಕರಿತಿದ್ಯಾ ಕಾಗೆ ಕರಿತಿದ್ದೀನಿ ಈಗ ಹೊಗೈಲ್ ಮಾತ್ ಕಟ್ಕೊಂಡ್ ಸಾಯ್ತಾ ಇದೆಯಲ್ಲೇ ಅವ್ವ ಅವ್ವ ಲಕ್ಕಣ ತಮ್ಮಣ ತಂಗವ ಗುರುಜಿ ಪೂಜೆ ಬರವ ಬಂದೆ ಬನ್ನಿ ಟೈಮ್ ಆಗೋಯ್ತದೆ ಈಗ ನಾನು ಹೇಳ್ಕೊಡ್ತೀನಿ ಹಂಗೆ ಹೇಳ್ಬೇಕು ಸರಿ ಕೊಟ್ಟಾಯ್ತಾ ಚಟಕ ನೀನ್ ಹೇಳೋ ನಿಷ್ಠ ಚೆನ್ನಕ ಅಲ್ಲ ಕಣೋ ಚಟಕ ಕಟಕ ಕಟಕ ಪಟಕ ಚಟಕ ಪಟಕ ಗುರುಜಿ ಏನ್ ಮಾಡ್ತಿದ್ರ ಗುರುಜಿ ಇನ್ನೇನ್ ಮಾಡಪ್ಪ ನಾನ್ ಪೂಜೆ ಮಾಡೋದು ಅಂತ ಅನ್ಕೊಂಡಿದ್ದನ ಅಥವಾ ಕುಣಿನು ಅಂತ ಮಾಡ್ಕೊಂಡಿದ್ದನ ಗುರುಜಿ ಅವನ್ ತಿಥಿ ಹಾಳು ಮಾಡಕಂತಾನೆ ಬಂದವನೆ ನೀವು ಅವ್ನ್ ಬಾಯಿಗೆ ಹಾಕಿ ಬಾಯಿಡ್ತೀರಿ ಆಯ್ತಾಯ್ತು ನನ್ನ ಅಣ್ಣ ತಿಥಿ ಮಾಡಕ್ ಬಿಡ್ತಿಲ್ವಲ್ಲ ಏನ್ ಮಾಡ್ಲಿ ಅವ್ವ ಲಕ್ಕಣ ತಮ್ಮಣ ತಂಗವ ಏನ್ ಮಾಡ್ಲಿ ಇವತ್ತಿನ ಬಿಡಲ ಕಡಲೆ ಗುರುಜಿ ನಮ್ಮ ಮಾವನ ಆತ್ಮ ನನ್ನ ಹೆಂಡತಿ ಮೈ ಮೇಲೆ ಸೇರ್ಕೊಂಡ್ಬಿಟ್ಟದೆ ತಮ್ಮಣ್ಣನ್ ತಂಗವ ರಪ್ಪ ನನ್ ತಂಗಿ ಮೇಲೆ ಬಂದವನೆ ಗುರುಜಿ ನೀನ್ ಮಾಡ್ಸಿರ್ತಿದ್ದಿ ಫೇಲೂರ್ ಆಯ್ತಾ ನೋ ಫೇಲೂರ್ ನಿನ್ ಹೊಡಿಬೇಕು ಅಂತ ನಿನ್ ತಂಗಿ ನಾಟಕ ಮಾಡುದು ನಕ್ಕು ಆಕ್ಚುಲಿ ನಮ್ಗೆಲ್ರಿಗೂ ದೆವ್ವ ಹಿಡಿದ್ಬಿಟ್ಟು ಎಸ್ ಸ್ಟ್ರೈಟ್ ಅವೇ ರಚಿ ಹೇಗನ್ಸ್ತು ಭಯ ಆಯ್ತು ಅಯ್ಯಯ್ಯೋ ಹರೀಶ ಮೇಡಮ್ ನೀನೇನಾ ಹೌದು ಮೇಡಮ್ ಐ ಥಿಂಕ್ ಈ ಸ್ಕಿಟ್ ಅಲ್ಲಿ ದಿ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ ಅಂತ ಹೇಳೋದಿಕ್ ಆಗಲ್ಲ ಬಿಕಾಸ್ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಎಲ್ರು 5 ಜನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಖುಷಿ ಏನು ಅಂದ್ರೆ ಸೀತಾರಾಮ ಈ ಸ್ಕಿಟ್ ನ ಲೀಡ್ ಮಾಡ್ದ ಅಂಡ್ ಫುಲ್ ಫ್ಲೆಡ್ಜ್ ಆಗಿ ಈ ಸ್ಕಿಟ್ ಅಲ್ಲಿ ನೀನ್ ಕಾಣಿಸ್ಕೊಂಡೆ ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅದಾದ್ಮೇಲೆ ಮಲ್ಲಿಕಾ ಅಪ್ಪನೇ ನಿನ್ ಮೈ ಮೇಲೆ ಹೋದಾಗ ನಿನ್ನಲ್ಲಿ ಇದ್ದಂತ ಒಂದು ಅದೇ ಹೇಳ್ತಾರ ಬಡ್ದು ಏನ್ ಮಾಡ್ತೀರಾ ಎಬ್ಬಿಸ್ತದಂತ್ರ ಹಂಗಿತ್ತು ಪರ್ಫಾರ್ಮೆನ್ಸ್ ನಿಂದು ಥ್ಯಾಂಕ್ ಯು ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದೆ ಥ್ಯಾಂಕ್ ಯು ನಮ್ಮ ಚಂದ್ರಪ್ರಭಾ ಅಪ್ಪ ನೀವು ಲಾಸ್ಟ್ ಪಂಚ್ ಹೊಡೆಯೋವರೆಗೂ ನಿಮ್ದು ಅಷ್ಟು ನೀವೇನ್ ಮಾಡಿದ್ರು ಪರ್ಫಾರ್ಮೆನ್ಸ್ ಅಷ್ಟು ತುಂಬಾ ಇಷ್ಟ ಆಯ್ತು ತುಂಬಾ ಮಜಾ ಮಾಡಿದ್ವಿ ಎಲ್ಲರೂ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಚಿ ಗುರುಜಿ ಹೈ ಎನರ್ಜಿ ಪರ್ಫಾರ್ಮೆನ್ಸ್ ಹೈ ಎನರ್ಜಿ ಫಸ್ಟ್ ಹಾಫ್ ಎಲ್ಲ ಇವ್ರದ್ದು ಹೈ ಆಯ್ತು ನಮ್ಮ ಚಂದ್ರಣ್ಣ ಸೀತಾರಾಮ ಮತ್ತೆ ಗೊಬ್ಬರ ಲಾಸ್ಟ್ಗೆ ಇವಳಬ್ಬೋ ನಾವು ಅದು ಆಕ್ಚುಲಿ ಯಾರಾದ್ರೂ ಒಬ್ರು ಲೋ ಇದ್ರೆ ಅದು ಆಕ್ಚುಲಿ ಎಲ್ರು ಒಬ್ರಿಗಿಂತ ಒಬ್ರು ಗೊಬ್ಬರ ಬಂದ ನಂತರ ಟೋಟಲ್ ಪೀಕಲ್ಲಿ ಇತ್ತು ಯಾಕಂದ್ರೆ ಅಲ್ಲಿ ಎನರ್ಜಿ ಬೇಕು ಇಲ್ಲದ್ರೆ ಯೂಶುವಲಿ ಚಕ್ಕರ್ ಬರುತ್ತೆ ಯಾಕಂದ್ರೆ ಅಷ್ಟು ಎನರ್ಜಿ ಹಾಕಿ ಕಿಡ್ಸ್ ಆಟ ಬರುವಾಗ ಜಾಸ್ತಿ ಟೈಮ್ ಸಸ್ಟೈನ್ ಮಾಡೋಕ್ಕಾಗಲ್ಲ ನನಗೆ ಡೌಟ್ ಇತ್ತು ಗೊಬ್ಬರ ಬಂದು ಡ್ಯಾನ್ಸ್ ಆದ್ಮೇಲೆ ಸಸ್ಟೈನ್ ಆಗ್ತಾನ ಅಂತ ಡಿಡ್ ಎ ರಿಯಲಿ ಗುಡ್ ಜಾಬ್ ಗೊಬ್ಬರ
ನಮ್ಮ ಈ ದೆವ್ವದ ಎಂಟ್ರೆನ್ಸು ಆ ದೆವ್ವದ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪ್ರೊಫೆಷನಲ್ ದೆವ್ವ ತರ ವಾಯ್ಸ್ ಇತ್ತು. ಸಿದ್ದರಾಮ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್, ಬ್ರಿಲಿಯಂಟ್ ಆಗಿತ್ತು ಟೋಟಲಿ. ಹೈಲೈಟ್ ಆಫ್ ದ ಪರ್ಫಾರ್ಮೆನ್ಸ್ ಇಸ್ ದ ಲಾಸ್ಟ್ ದೆವ್ವ ಡ್ಯಾನ್ಸ್. ಥ್ಯಾಂಕ್ ಯು ಸರ್. ಫ್ರಮ್ ದ ಬಿಗಿನಿಂಗ್ ಲಾಸ್ಟ್ ತನಕ ಸಾಕಾಗಿ ಮೇಂಟೈನ್ ಮಾಡಿದ್ರಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎಪಿಸೋಡ್ ನ ಮುಗಿಸೋಕ್ಕಿಂತ ಮುಂಚೆ ಇವತ್ತಿನ ನಮ್ಮ ವಿಶೇಷ ಅತಿಥಿ ಮಾಜಿ ಗುರುಗಳು, ಅವ್ರನ್ನೊಂದ್ಸತಿ ಮಾತಾಡ್ಸ್ಬೇಡ. ಗುರುಗಳೇ ದಯವಿಟ್ಟು ಬನ್ನಿ. ಹೇಳಮ್ಮ. ಗುರುಗಳೇ, ನೀವು ಬಂದಾಗ ಹೇಳ್ತಾ ಇದ್ರಿ ಸನ್ಯಾಸತ್ವದ ಮೇಲೇನೆ ನನಗೆ ವೈರಾಗ್ಯ ಬಂದ್ಬಿಟ್ಟಿದೆ, ಇನ್ ಮುಂದಕ್ಕೆ ನಾನು ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕು ಅಂತ. ಹೌದು, ಸಂಸಾರಿ ಆಗ್ಬೇಕಮ್ಮ, ಸಾಕಾಗ್ಬಿಟ್ಟಿದೆ ಈ ಜೀವನ. ನೀವು ಎಡವಟ್ಟುಗಳನ್ನೇ ಮಾಡ್ಕೊಂಡು ಸನ್ಯಾಸತ್ವದಲ್ಲಿ ಇರೋಕ್ಕಿಂತ ಈಗ ನೀವು ನಿರ್ಧಾರ ತಗೊಂಡಿದ್ದೀರಲ್ಲ, ಅದು ಎಷ್ಟೋ ಬೆಟರ್ ಆಗಿದೆ. ಯಾಕಂತಂದ್ರೆ ದೊಡ್ಡವ್ರು ಹೇಳ್ತಾರೆ ತಪ್ಪು ಮಾಡೋದು ದೊಡ್ಡ ವಿಚಾರ ಅಲ್ಲ, ತಿದ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ. ಹಾಗಾಗಿ ನಿಮ್ ಮುಂದಿನ ಗೃಹಸ್ಥಾಶ್ರಮ ಉಜ್ವಲವಾಗಿರ್ಲಿ ಅಂತ ಮಜಾ ಭಾರತದ ಪರವಾಗಿ ನಾವು ಕೇಳ್ಕೊತಾ ಇದೀವಿ. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಗುರುಗಳಿಗೆ. ಇಲ್ಲೊಬ್ರು ಇದ್ದಾರೆ, ಅವರು ಮಾತ್ರ ಆ ಗುಳಿ ಕೆನ್ನೆಯ ಹೆಣ್ಮಗಳು ಏನಿದ್ದಾಳೆ, ಸೌಂದರ್ಯವತಿ ಏನಿದ್ದಾಳೆ, ಆ ದೇವಿ ಅಂತ ಏನು ಕನ್ಯಾಮಣಿ ಇದ್ದಾಳೆ ನೋಡಿ, ಸಾಕ್ಷಾತ್ ದೇವಿನೇ ನಡ್ಕೊಂಡ್ ಬರ್ತಾ ಇದ್ದ ಹಾಗಿದೆ. ಎಲ್ಲಪ್ಪ ಆರ್ತಿ ತಟ್ಟೆ, ಆರ್ತಿ ಎತ್ತು ಈ ಕನ್ಯಾಮಣಿನ ಬರ್ಮಾಡ್ಕೊಳ್ಳೋಣ. ಹೊಡೆಯೋ ತರ ಇದಾರಲ್ಲ, ಸ್ವಲ್ಪ ದೂರ ಉಳ್ಕೊಂಡ್ಬಿಡೋದು ಬೆಟ್ರು. ಈ ಕಡೆಯಿಂದ ನೋಡಿದ್ರೆ ಇವ್ರು ಏನೋ ಅಟ್ಯಾಕ್ ಮಾಡೋ ತರ ಕಾಣಿಸ್ತಾ ಇದೆ. ಅದೇ ನನ್ನ ಮಾತುಗಳಲ್ಲಿ ನಿಲ್ಲಿಸ್ತೀನಿ, ನಿನ್ ಕಾರ್ಯಕ್ರಮನ ಮುಂದುವರ್ಸಮ್ಮ. ನಾನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ, ಮಾತುಗಳು ಬೇಡ. ನಿಮ್ಮ ಆಶೀರ್ವಾದ ಗುರುಗಳೇ. ಅಲ್ಲ, ಮುಂದುವರ್ಸೋದಲ್ಲ, ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂದಿದೆ. ವೀಕ್ಷಕರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಈ ವಾರದ ಎಲ್ಲ ಸ್ಕಿಟ್ಗಳನ್ನ ನಾವು ನೋಡಿ ಆದ ನಂತರ ಈ ವಾರದ ಅತ್ಯುತ್ತಮ ಸ್ಕಿಟ್ ಹಾಗೂ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಈ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು ಸರ್ ಹೇಳ್ತಾರೆ? ಈ ವಾರದ ಅತ್ಯುತ್ತಮ ಸ್ಕಿಟ್ ಗುರುಜಿ. ಈ ವಾರದ ಆಕ್ಸಿಡೆಂಟಲ್ ಸ್ಕಿಟ್ ಎಂಟರ್ಟೈನ್ಮೆಂಟ್ ಗೆ ಫುಲ್ ಮಾರ್ಕ್ಸ್ ಕೊಟ್ರೆ ಐ ಥಿಂಕ್ ಅದೃಷ್ಟ ಲಕ್ಷ್ಮಿ. ಅದೃಷ್ಟ ಲಕ್ಷ್ಮಿಯ ತಂಡ, ಕಂಗ್ರಾಚುಲೇಷನ್ ಗೈಸ್. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ಕಂಗ್ರಾಟ್ಸ್ ಗೈಸ್, ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು. ಈಗ ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಎಸ್ ರಚಿ, 10 ಗಂಟೆ ಆಯ್ತಲ್ವಾ ಇವಾಗ ಟೈಮು. ನಂಗೆ ಗೊತ್ತು ನೀವು ಮಜಾಧಿಪತಿ ಯಾರು ಅಂತ ಕಾಯ್ತಿದ್ದೀರಾ ಅಂತ. ಬೇಗ ಹೋಗಿ ಮಲ್ಕೊಳ್ಳಿ, ನಾಳೆ 5:30 ಡ್ಯೂಟಿ ಇರುತ್ತೆ. ಆಟೋ ತೆಗೆದ್ ಬೇಡ್ವಾ? ಜಗ್ಗ ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಕಂಗ್ರಾಟ್ಸ್ ಜಗ್ಗ. ಕಂಗ್ರಾಚುಲೇಷನ್ಸ್ ಜಗ್ಗ. ಬರ್ಲಿ ಜೋರದ ಚಪ್ಪಾಳೆ ನಮ್ಮ ಮಜಾಧಿಪತಿಗೆ. ಮತ್ತೊಂದು ಮಜಾ ಭಾರತದ ವೀಕೆಂಡ್ ಮುಗೀತು, ಮತ್ತೊಂದು ಮಜಾ ಭಾರತದ ಎಪಿಸೋಡು ಮುಗೀತು. ಆದ್ರೆ ಈ ಮಜಾ ಅನ್ನೋದು ಮುಗಿಯೋದಿಲ್ಲ, ಈ ನಗು ಅನ್ನೋದು ಮುಗಿಯೋದಿಲ್ಲ. ಹಾಗಾಗಿ ಮುಂದಿನ ಶನಿವಾರ ಮತ್ತೆ ಸಿಗೋಣ ಇದೇ ವೇದಿಕೆಯಲ್ಲಿ. ಅಲ್ಲಿ ತನಕ ನಗ್ನಗ್ತಾ ಇರಿ. ಮತ್ತೆ ಮುಂದಿನ ವಾರ ಮಜಾ ಮಾಡೋಣ. ಶಿವರಾತ್ರಿ, ನಮಸ್ಕಾರ.